ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ನಾವಿವಾಗ ಪಾರ್ಟ್ 10 ಡಿಸ್ಕಷನ್ ಮಾಡೋಣ. 181ನೇ ಪ್ರಶ್ನೆ, ಯಾಣ ಎಂಬ ಸ್ಥಳವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕನ್ನಡ. ಯಾಣ ಎಂಬ ಸ್ಥಳವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಭಾರತದ ಕಾಲವನ್ನು ನಿರ್ಧರಿಸುವ ರೇಖೆ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 82 ಪೂರ್ವ ರೇಖಾಂಶ. 82 ಪೂರ್ವ ರೇಖಾಂಶ ಭಾರತದ ಕಾಲವನ್ನು ನಿರ್ಧರಿಸುತ್ತದೆ. ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಮೇಲೆ ಹಾದುಹೋಗುತ್ತೆ. ಈ ರೇಖೆ ಯಾವುದ್ರ ಮೇಲೆ ಹಾದುಹೋಗುತ್ತೆ? ಪ್ರಯಾಗ್ರಾಜ್. ಅಂದರೆ ಮೊದಲು ಅಲಹಾಬಾದ್ ಅಂತ ಕರಿತಿದ್ರು, ಪ್ರಸ್ತುತ ಅದರ ಹೆಸರನ್ನು ಚೇಂಜ್ ಮಾಡಿ ಪ್ರಯಾಗ್ರಾಜ್ ಎಂದು ಇಡಲಾಗಿದೆ. ಇದು ಕಂಡುಬರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ. ಹೌದಾ? ನೆಕ್ಸ್ಟ್, 0 ಡಿಗ್ರಿ ರೇಖಾಂಶ. ಇದು ಪ್ರಪಂಚದ ಸಮಯವನ್ನು ನಿರ್ಧರಿಸುವ ರೇಖೆ. ಯಾವುದು? 0 ಡಿಗ್ರಿ ರೇಖಾಂಶ ಪ್ರಪಂಚದ ಸಮಯ. ಯಾವುದು? ಪ್ರಪಂಚದ. ನೆಕ್ಸ್ಟ್, 180 ಡಿಗ್ರಿ ರೇಖಾಂಶ. ಈ 180 ಡಿಗ್ರಿ ರೇಖಾಂಶ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. ಅಂದರೆ ಇದು ದಿನಾಂಕವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ. ಯಾವುದು? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 180 ಡಿಗ್ರಿ ರೇಖಾಂಶ. 183ನೇ ಪ್ರಶ್ನೆ, ಉತ್ತರ ಅಮೆರಿಕಾ ಖಂಡವನ್ನು ದಕ್ಷಿಣ ಅಮೆರಿಕಾ ಖಂಡದಿಂದ ಬೇರ್ಪಡಿಸುವ ಕಾಲುವೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪನಾಮ ಕಾಲುವೆ. ಪನಾಮ ಕಾಲುವೆ ಏನು ಮಾಡುತ್ತೆ ಅಂದರೆ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕವನ್ನು ಬೇರ್ಪಡಿಸುತ್ತೆ. ಅದೇ ರೀತಿಯಾಗಿ ಸುಯೇಜ್ ಕಾಲುವೆ ಏನು ಮಾಡುತ್ತೆ ಅಂದರೆ ಏಷ್ಯಾವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸುತ್ತೆ. ಯಾವುದನ್ನು? ಏಷ್ಯಾವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸೋದು ಯಾವುದು? ಸುಯೇಜ್ ಕಾಲುವೆ. ಅದೇ ರೀತಿಯಾಗಿ ಪನಾಮ ಭೂಖಂಡ ಅಂತ ಕರೀತಾರೆ. ಏನಪ್ಪ ಅಂದರೆ ಪನಾಮ ಭೂಖಂಡ ಅಂದರೆ ಉತ್ತರ ಅಮೆರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕಾ ಖಂಡವನ್ನು ಸೇರಿಸುವ ಒಂದು ಕಿರಿದಾದ ಭೂಭಾಗವನ್ನು ಭೂಖಂಡ ಅಂತ ಕರೀತಾರೆ. ಅಂದರೆ ಎರಡು ಖಂಡಗಳನ್ನು ಸೇರಿಸುವ ಒಂದು ಕಿರಿದಾದ ಭೂಭಾಗವನ್ನು ಭೂಖಂಡ ಅಂತ ಕರೀತಾರೆ. ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ಖಂಡವನ್ನು ಸೇರಿಸುವ ಒಂದು ಕಿರಿದಾದ ಭೂಭಾಗಕ್ಕೆ ಏನಂತ ಕರೀತಾರೆ ಅಂದರೆ ಪನಾಮ ಭೂಖಂಡ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಉತ್ತರ ಅಮೆರಿಕಾ ಖಂಡವು ವಿಸ್ತೀರ್ಣದಲ್ಲಿ ಎಷ್ಟನೇ ಅತಿ ದೊಡ್ಡ ಖಂಡವಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3ನೇ ಅತಿ ದೊಡ್ಡ ಖಂಡ. ಅಂದರೆ ಟೋಟಲ್ ಎಷ್ಟು ಪ್ರಪಂಚದ ಎಷ್ಟು ಖಂಡ ಅದಾವೆ ಅಂದರೆ 7 ಖಂಡಗಳದಾವೆ. ಎಷ್ಟದವು? 7 ಖಂಡಗಳು. ವಿಸ್ತೀರ್ಣಕ್ಕೆ ಅನುಗುಣವಾಗಿ ಆ 7 ಖಂಡಗಳನ್ನು ನೋಡ್ತಾ ಬರೋದಾದರೆ 1ನೇ ಸ್ಥಾನದಲ್ಲಿ ಏಷ್ಯಾ ಖಂಡ ಅತಿ ದೊಡ್ಡ ಖಂಡವಾಗಿದೆ. ಈ ಅತಿ ದೊಡ್ಡ 2ನೇ ಖಂಡ ಆಫ್ರಿಕಾ. ನೆಕ್ಸ್ಟ್, ಉತ್ತರ ಅಮೆರಿಕಾ. 3ನೇ ಅತಿ ದೊಡ್ಡ ಖಂಡ ಯಾವುದು? ಉತ್ತರ ಅಮೆರಿಕಾ. 4ನೇ ಅತಿ ದೊಡ್ಡ ಖಂಡ ದಕ್ಷಿಣ ಅಮೆರಿಕಾ. 5ನೇ ಅತಿ ದೊಡ್ಡ ಖಂಡ ಅಂಟಾರ್ಟಿಕಾ. ಯಾವುದು? ಅಂಟಾರ್ಟಿಕಾ. ಈ ಅಂಟಾರ್ಟಿಕಾ ಖಂಡವನ್ನು ಶ್ವೇತಖಂಡ ಅಂತ ಕರೀತಾರೆ ಮತ್ತು ವಿಜ್ಞಾನಿಗಳ ಖಂಡ ಅಂತ ಕರೀತಾರೆ. ನೆಕ್ಸ್ಟ್, 6ನೇ ಅತಿ ದೊಡ್ಡ ಖಂಡ ಯುರೋಪ್. ಯಾವುದು? ಯುರೋಪ್. 7ನೇ ಅತಿ ದೊಡ್ಡ ಖಂಡ ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ ಖಂಡವು ಅತಿ ಚಿಕ್ಕ ಖಂಡ. ಅಂದರೆ ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಖಂಡ. ಪ್ರಪಂಚದ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಉತ್ತರ ಅಮೆರಿಕಾ ಖಂಡವು ವಿಸ್ತೀರ್ಣದಲ್ಲಿ ಎಷ್ಟನೇ ಅತಿ ದೊಡ್ಡ ಖಂಡ ಅಂದರೆ 3ನೇ ಅತಿ ದೊಡ್ಡ ಖಂಡ. ಉತ್ತರ ಅಮೆರಿಕಾ ಖಂಡದಲ್ಲಿ ಎಷ್ಟು ದೇಶಗಳಿವೆ? ಇದಕ್ಕೆ ಸರಿಯಾದ ಉತ್ತರ 24 ದೇಶಗಳಿವೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಎಷ್ಟು ದೇಶಗಳದವು? 24 ದೇಶಗಳದವು. ನೆಕ್ಸ್ಟ್, ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡುಬರುವ ಅತಿ ಎತ್ತರದ ಶಿಖರ. ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಮ್ಯಾಕ್ಕಿನ್ಲೆ. ಮೌಂಟ್ ಮ್ಯಾಕ್ಕಿನ್ಲೆ ಎಂಬುದು ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡುಬರುವ ಅತಿ ದೊಡ್ಡ ಶಿಖರವಾಗಿದೆ. ಅದೇ ರೀತಿಯಾಗಿ ಮೌಂಟ್ ಎವರೆಸ್ಟ್ ಅನ್ನೋದು ಪ್ರಪಂಚದ ಅತಿ ಎತ್ತರದ ಶಿಖರ. ಯಾವುದು? ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಅದೇ ರೀತಿಯಾಗಿ ಏಷ್ಯಾದ ಅತಿ ಎತ್ತರದ ಶಿಖರ ಅಂತ ಕರೀತಾರೆ. ಅಂದರೆ ಇದು ಮೌಂಟ್ ಎವರೆಸ್ಟ್ ಕಂಡುಬರುವುದು ಏಷ್ಯಾ ಖಂಡದಲ್ಲಿ. ಯಾವ ದೇಶಗಳ ಮಧ್ಯೆ? ನೇಪಾಳ್ ಮತ್ತು ಟಿಬೆಟ್ ದೇಶಗಳ ಮಧ್ಯೆ ಈ ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುತ್ತೆ. ಅದಕ್ಕಾಗಿ ಇದು ಏಷ್ಯಾ ಖಂಡದ ಅತಿ ದೊಡ್ಡ ಶಿಖರ ಮತ್ತು ಪ್ರಪಂಚದ ಅತಿ ದೊಡ್ಡ ಅಥವಾ ಎತ್ತರದ ಶಿಖರ. ಹೌದಾ? ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟಿದೆ ಗೊತ್ತಾ? 8,848.86 ಮೀಟರ್ ಎತ್ತರವಾಗಿದೆ. 86 ಮೀಟರ್ ಎತ್ತರ. ಹೌದಾ? ನೆಕ್ಸ್ಟ್, ಮೌಂಟ್ ಕಿಲಿಮಂಜರೋ ಇದು ಆಫ್ರಿಕಾ ಖಂಡದ ಅತಿ ಎತ್ತರದ ಶಿಖರ. ಯಾವ ಖಂಡ?
ಆಫ್ರಿಕಾ ಖಂಡದ ಅತಿ ಎತ್ತರದ ಶಿಖರ ಮೌಂಟ್ ಕಿಲಿಮಾಂಜರೋ. ಹಾಗಾದರೆ ಮೌಂಟ್ ಕಿಲಿಮಾಂಜರೋ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ತಾಂಜೇನಿಯಾ ದೇಶದಲ್ಲಿ ಕಂಡು ಬರ್ತೈತಿ. ಆಫ್ರಿಕಾ ಖಂಡದ ತಾಂಜೇನಿಯಾ ದೇಶದಲ್ಲಿ ಮೌಂಟ್ ಕಿಲಿಮಾಂಜರೋ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಮೌಂಟ್ ಗಾಡ್ವಿನ್ ಆಸ್ಟಿನ್. ಈ ಮೌಂಟ್ ಗಾಡ್ವಿನ್ ಆಸ್ಟಿನ್ ಭಾರತದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಗಾಡ್ವಿನ್ ಆಸ್ಟಿನ್. ಇದನ್ನು ಇನ್ನೊಂದು ಹೆಸರು ಏನಪ್ಪ ಅಂದರೆ K2 ಅಂತಲೂ ಕೂಡ ಕರೀತಾರೆ. ಏನಂತ ಕರೀತಾರೆ? K2. ಇದರ ಎತ್ತರ 8611 ಮೀಟರ್ ಎತ್ತರವಾಗೈತಿ. ಇದು ಕಂಡುಬರುವುದೆಲ್ಲಪ್ಪ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ POK ಅಂದರೆ ಈಗಿನ ಲಡಾಖ್ ಪ್ರದೇಶದಲ್ಲಿ ಇದು ಕಂಡು ಬರ್ತೈತಿ. ನೆಕ್ಸ್ಟ್, ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡುಬರುವ ಅತಿ ತಗ್ಗಾದ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಮೃತ್ಯು ಕಣಿವೆ. ಮೃತ್ಯು ಕಣಿವೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಇದು ಎಷ್ಟು ಮೀಟರ್ ತಗ್ಗದೈತಪ್ಪ ಅಂದ್ರೆ ಆಳವಾಗೈತೆ ಅಂದರೆ 86 ಮೀಟರ್ ಆಳವಾಗೈತಿ. ಯಾವುದು? ಮೃತ್ಯು ಕಣಿವೆ. ನೆಕ್ಸ್ಟ್, ಓಲ್ಡ್ ಫೇತ್ಫುಲ್ ಗ್ಲೇಸಿಯರ್ ಎಂಬ ಪ್ರಸಿದ್ಧ ಬಿಸಿ ನೀರಿನ ಬುಗ್ಗೆ ಕಂಡುಬರುವ ದೇಶ. ಇದಕ್ಕೆ ಸರಿಯಾದ ಉತ್ತರ USA, ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತ ಕರೀತಾರೆ. ಏನಂತ ಕರೀತಾರೆ? ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇದು ಓಲ್ಡ್ ಫೇತ್ಫುಲ್ ಗ್ಲೇಸಿಯರ್ ಎಂಬ ಬಿಸಿ ನೀರಿನ ಬುಗ್ಗೆ ಕಂಡು ಬರ್ತೈತಿ. ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಸುಪೀರಿಯರ್ ಸರೋವರ. ಸುಪೀರಿಯರ್ ಸರೋವರ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ನೆಕ್ಸ್ಟ್, ಪ್ರೈರಿಸ್ ಎಂಬ ಹುಲ್ಲುಗಾವಲು ಕಂಡುಬರುವುದು ಡ್ಯಾಶ್ ಖಂಡದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಅಮೆರಿಕಾ ಖಂಡ. ಉತ್ತರ ಅಮೆರಿಕಾ ಖಂಡದಲ್ಲಿ ಪ್ರೈರಿಸ್ ಎಂಬ ಹುಲ್ಲುಗಾವಲು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಜಗತ್ತಿನ ಸಕ್ಕರೆಯ ಬೋಗಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕ್ಯೂಬಾ. ಕ್ಯೂಬಾವನ್ನು ಜಗತ್ತಿನ ಸಕ್ಕರೆಯ ಬೋಗಣಿ ಅಂತೇಳಿ ಕರೀತಾರೆ. ಸಕ್ಕರೆ ಉತ್ಪಾದನೆಯಲ್ಲಿ ಕ್ಯೂಬಾ ಎಷ್ಟನೇ ಸ್ಥಾನದಲ್ಲಿತ್ತಪ್ಪ ಅಂದ್ರೆ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲೈತಿ ಕ್ಯೂಬಾ ದೇಶ. ದ್ರಾಕ್ಷಾರಸದ ರಾಜ್ಯ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಾಜ್ಯ ಅಂತ ಕರೀತಾರೆ. ಈ ರೀತಿಯಾಗಿ ಯಾಕೆ ಕರೀತಾರಪ್ಪ ಅಂದರೆ ಶೇಕಡ 90ರಷ್ಟು ಅಂದರೆ ಉತ್ತರ ಅಮೆರಿಕಾ ಖಂಡದ ಶೇಕಡ 90ರಷ್ಟು ದ್ರಾಕ್ಷಾರಸವನ್ನು ಕ್ಯಾಲಿಫೋರ್ನಿಯಾ ರಾಜ್ಯವು ಉತ್ಪಾದನೆ ಮಾಡ್ತೈತಿ. ಅದಕ್ಕಾಗಿ ಏನು ಮಾಡ್ತಾರೆ? ದ್ರಾಕ್ಷಾರಸದ ರಾಜ್ಯ ಅಂತ ಕ್ಯಾಲಿಫೋರ್ನಿಯಾವನ್ನು ಕರೀತಾರೆ. ನೆಕ್ಸ್ಟ್, ಉತ್ತರ ಅಮೆರಿಕಾ ಖಂಡದ ಅತಿ ದೊಡ್ಡ ನದಿ. ಇದಕ್ಕೆ ಸರಿಯಾದ ಉತ್ತರ ಮಿಸಿಸಿಪ್ಪಿ ನದಿ. ಯಾವುದು? ಮಿಸಿಸಿಪ್ಪಿ ನದಿ. ಮಿಸಿಸಿಪ್ಪಿ ನದಿ ಉತ್ತರ ಅಮೆರಿಕಾ ಖಂಡದ ಅತಿ ದೊಡ್ಡ ನದಿ. ಹೌದಾ? ಅದೇ ರೀತಿಯಾಗಿ ಅಮೆಜಾನ್ ನದಿ ಇದು ದಕ್ಷಿಣ ಅಮೆರಿಕಾ ಖಂಡದ್ದು. ಯಾವ ಅಮೆರಿಕಾ? ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ಅಥವಾ ಅತಿ ಉದ್ದದ ನದಿ ಅಮೆಜಾನ್. ಉತ್ತರ ಅಮೆರಿಕಾ ಖಂಡದ ಅತಿ ದೊಡ್ಡ ನದಿ ಯಾವುದು? ಮಿಸಿಸಿಪ್ಪಿ ನದಿ. ನೆಕ್ಸ್ಟ್, ಉಕ್ಕಿನ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಪೀಟ್ಸ್ಬರ್ಗ್. ಪೀಟ್ಸ್ಬರ್ಗ್ವನ್ನು ಉಕ್ಕಿನ ನಗರ ಅಂತೇಳಿ ಕರೀತಾರೆ. ಪ್ರಪಂಚದ 4ನೇ ಅತಿದೊಡ್ಡ ಖಂಡ ಯಾವುದು? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಅಮೆರಿಕಾ ಖಂಡ. ದಕ್ಷಿಣ ಅಮೆರಿಕಾ ಖಂಡವು ಪ್ರಪಂಚದ 4ನೇ ಅತಿದೊಡ್ಡ ಖಂಡವಾಗಿದೆ. ನೋಡಿ ಫ್ರೆಂಡ್ಸ್, ಟೋಟಲ್ ಹೇಳಿದಾಗೆ 7 ಖಂಡಗಳದವು. ಅತಿ ದೊಡ್ಡ ಖಂಡ ಏಷ್ಯಾ ಖಂಡ, ನೆನಪು ಮಾಡಿ ಇಟ್ಕೊಳ್ಳಿ. ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ. ಯಾವ ಖಂಡ? ಆಸ್ಟ್ರೇಲಿಯಾ ಖಂಡ. ದಕ್ಷಿಣ ಅಮೆರಿಕಾ ಖಂಡ 4ನೇ ಅತಿ ದೊಡ್ಡ ಖಂಡ. ಉತ್ತರ ಅಮೆರಿಕಾ ಖಂಡ 3ನೇ ಅತಿ ದೊಡ್ಡ ಖಂಡ. ಏಷ್ಯಾ ಅತಿ ದೊಡ್ಡ ಖಂಡ ಅಂದರೆ ಮೊದಲ ಸ್ಥಾನದಲ್ಲಿದೆ. ಆಫ್ರಿಕಾ 2ನೇ ಅತಿ ದೊಡ್ಡ ಖಂಡ. ಹೌದಾ? ಈ ರೀತಿಯಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ದಕ್ಷಿಣ ಅಮೆರಿಕಾ ಖಂಡದ ಸ್ಥಳೀಯರನ್ನು ಕೊಲಂಬಸ್ ಏನೆಂದು ಕರೆದನು? ನೋಡಿ ಫ್ರೆಂಡ್ಸ್, ಕೊಲಂಬಸ್ ಏನು ಮಾಡ್ತಾನೆ? ಭಾರತವನ್ನು ಅನ್ವೇಷಣೆ ಮಾಡ್ಕೋತಾ ಹೋಗಿ ಅವ ಎಲ್ಲಿಗೆ ತಲುಪ್ತಾನಪ್ಪ ಅಂದರೆ ದಕ್ಷಿಣ ಅಮೆರಿಕಾ ಖಂಡಕ್ಕೆ ತಲುಪ್ತಾನೆ. ಹೌದಾ? ಎಷ್ಟರಲ್ಲಿ? 1498ರಲ್ಲಿ ತಲುಪ್ತಾನೆ. ಅವಾಗ ಏನು ಮಾಡ್ತಾನೆ? ಅಲ್ಲಿರುವಂಥ ಸ್ಥಳೀಯರನ್ನು ಕೊಲಂಬಸ್ ಏನಂತ ಕರೀತಾನೆ ಅಂದರೆ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಏನಂತ ಕರೀತಾನೆ? ರೆಡ್ ಇಂಡಿಯನ್ಸ್. ಹುಲ್ಲುಗಾವಲುಗಳ ನಾಡು ಎಂದು ಕರೆಯಲ್ಪಡುವ ಖಂಡ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಅಮೆರಿಕಾ ಖಂಡ. ದಕ್ಷಿಣ ಅಮೆರಿಕಾ ಖಂಡವನ್ನು ಹುಲ್ಲುಗಾವಲುಗಳ ನಾಡು ಅಂತೇಳಿ ಕರೀತಾರೆ. ನೆಕ್ಸ್ಟ್, ಪ್ರಪಂಚದ ಅತಿ ದೊಡ್ಡ ನದಿ.
ನೋಡಿ ಫ್ರೆಂಡ್ಸ್, ಪ್ರಪಂಚದ ಅತಿ ದೊಡ್ಡ ನದಿ ಯಾವುದಪ್ಪ ಅಂದರೆ ಅಮೆಜಾನ್ ನದಿ. ಅಮೆಜಾನ್ ನದಿ ಪ್ರಪಂಚದ ಅತಿ ದೊಡ್ಡ ನದಿ ಮತ್ತು ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ಮತ್ತು ಅತಿ ಉದ್ದದ ನದಿ. ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ಅಥವಾ ಅತಿ ಉದ್ದದ ನದಿ ಅಮೆಜಾನ್ ನದಿ. ಹೌದಾ? ನೆಕ್ಸ್ಟ್, ಪ್ರಪಂಚದ ಅತಿ ಉದ್ದದ ನದಿ. ಪ್ರಪಂಚದ ಅತಿ ಉದ್ದದ ನದಿ ಯಾವುದು? ನೈಲ್ ನದಿ. ಅತಿ ಉದ್ದದ ನದಿ ನೈಲ್ ನದಿ. ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಹೌದಾ? ನೈಲ್ ನದಿ ಕಂಡುಬರೋದೆಲ್ಲಪ್ಪ ಅಂದರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತೈತಿ. ಯಾವ ಖಂಡ? ಆಫ್ರಿಕಾ ಖಂಡ. ಹೌದಾ? ಅಮೆಜಾನ್ ನದಿಯಲ್ಲಿ ಒಂದು ಜಾತಿಯ ಮೀನು ಕಂಡುಬರ್ತೈತಿ. ಯಾವುದಪ್ಪ ಅಂದರೆ ಫಿರೇನ್ ಎಂಬ ಜಾತಿಯ ಮೀನು. ಇದರ ವಿಶೇಷತೆ ನೋಡ್ತಾ ಬರೋದಾದರೆ ಇದು ಮನುಷ್ಯರನ್ನು ತಿಂದಾಕುವಂಥ ಮೀನು. ಯಾವುದು? ಫಿರೇನ್. ಅದೇ ರೀತಿಯಾಗಿ ಅನಾಕೊಂಡ ಎಂಬ ಹಾವುಗಳು ಕೂಡ ಕಂಡುಬರ್ತವೆ. ಅನಾಕೊಂಡ ಎಂಬ ಹಾವುಗಳು ಅಮೆಜಾನ್ ಕಾಡು ಮತ್ತು ನದಿಗಳಲ್ಲಿ ಅನಾಕೊಂಡ ಎಂಬ ಹಾವುಗಳು ಕೂಡ ಕಂಡುಬರ್ತವೆ. ನೆಕ್ಸ್ಟ್, ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ದೇಶ. ಇದಕ್ಕೆ ಸರಿಯಾದ ಉತ್ತರ ಬ್ರೆಜಿಲ್. ಬ್ರೆಜಿಲ್ ದೇಶವು ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ದೇಶವಾಗಿದೆ. ಹಾಗಾದರೆ ದಕ್ಷಿಣ ಅಮೆರಿಕಾ ಖಂಡದ ಅತಿ ಚಿಕ್ಕ ದೇಶ ಯಾವುದು? ಫ್ರೆಂಚ್ ಗಯಾನ. ನೋಡಿ, ಫ್ರೆಂಚ್ ಗಯಾನ ಅತಿ ಚಿಕ್ಕ ದೇಶ. ಬ್ರೆಜಿಲ್ ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ದೇಶ. ಕೊನೆಯ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ನೀಳವಾದ ದೇಶ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಚಿಲಿ. ಚಿಲಿ ದೇಶವು ದಕ್ಷಿಣ ಅಮೆರಿಕಾ ಖಂಡದ ನೀಳವಾದ ದೇಶವಾಗಿದೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.